ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನಾನು ನಿಮ್ಮ ಐಶ್ವರ್ಯ. ನಮ್ಮದು ಶಾಪ್ ಬಂದು ಬೂಕುನ್ಕೆರೆಯಲ್ಲಿ ಲೊಕೇಟ್ ಆಗಿರೋದು. ತುಂಬ ದಿನ ಆಗಿದೆ ವಿಡಿಯೋ ಮಾಡೋಕ್ಕಾಗದೇ ಇರೋದಕ್ಕೊಂದು ಕಾರಣ ಇತ್ತು. ಏನಂತಂದರೆ ಮೇಕಪ್ ಕೋರ್ಸಿಗೆ ಜಾಯ್ನ್ ಆಗಿದ್ದೆ ನಾನು. ಏನು ಟೈಲರಿಂಗು ಮಾಡಿಕೊಂಡು ಮೇಕಪ್ಪು ಮಾಡ್ತಾರಾ ಅಂತಂತಂದರೆ ಹೌದು, ಜ್ಯುವೆಲ್ರೀಸ್ ಎಲ್ಲ ಇತ್ತಲ್ವ. ಹಾಗಾಗಿ ಕೆಲವೊಬ್ಬರು ಬಂದು ಜ್ಯುವೆಲ್ರಿ ಎಂಟಿ ಕೊಡುವಾಗ ಅಥವಾ ಮದುವೆ ಬಟ್ಟೆ ಹೊಲಿಯೋಕೆ ಹಾಕುವಾಗ ಅದೊಂದು ಯಾಕಿದೆ, ನೀವು ಕಲ್ತ್ಕೊಬಿಡಿ, ಅದನ್ನು ನೀವು ಮಾಡ್ಬೋದಲ್ಲ ಅನ್ನೋ ಥರ ತುಂಬ ಬರ್ತಾಯಿತ್ತು. ಇವಾಗ ಆಷಾಢ ಮಾಸ ಮತ್ತು ಅಧಿಕ ಮಾಸ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಕೈ ಹಾಕ್ತೆ ಈ ಕೆಲಸಕ್ಕೆ. ಆದರೆ ಏನಂತಂದರೆ ಫ್ರೀ ಮಾಡ್ಕೋಬೇಕು ಅಂತಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡೋ ಥರ ಆಗ್ಬಿಟ್ಟಿದೆ. ಇವಾಗ 7 o'clock ಶಾಪಿಗೆ ಬರಬೇಕು. ನಾನು 11 o'clock ಬಂದು ಇಲ್ಲಿಗೆ ಅಂತಂದರೆ ಒಂದು 9 o'clock ತನಕನೂ ಇಲ್ಲಿ ಏನು ಕೆಲಸ ಇರುತ್ತೆ ಅದಷ್ಟೂ ಮುಗಿಸ್ಕೊಂಡು ಮಧ್ಯಾಹ್ನ 11 ಗಂಟೆಗೆ ಕ್ಲಾಸ್ ಇರೋದು. 11 ಗಂಟೆಯಿಂದ 3 ಗಂಟೆ ತನಕ ಕ್ಲಾಸ್ ಇರುತ್ತೆ. ಮೈಸೂರಿಗೆ ಹೋಗಬೇಕು ನಾನು ಇಲ್ಲಿಂದ. ನೀವು ಥಿಂಕ್ ಮಾಡಿ, ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಎಲ್ಲಿಂದ ಎಲ್ಲಿ ತನಕನಾದರೂ ಹೋಗ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಯಾಕಂತಂದರೆ ಬೂಕುನ್ಕೆರೆ ಇದು ಬಂದು ಮಂಡ್ಯ ಡಿಸ್ಟಿಕ್ ಬರುತ್ತೆ, ಕೇರ್ಪೇಟೆ ಹತ್ರ. ಇಲ್ಲಿಂದ ನಾನು 1-1.5 ಗಂಟೆ ಟೈಮ್ ಆಗುತ್ತೆ ನನಗೆ, ಟ್ರಾವೆಲಿಂಗ್ ಆಗುತ್ತೆ. ಹೋಗ್ತೀನಿ, ಬಸ್ಸಿಗೆ ಹೋಗಿ ಬಸ್ಸಲ್ಲಿ ರಿಟರ್ನ್ ಬರ್ತೀನಿ. ಸಂಜೆ ಒಂದು 5 ಗಂಟೆ ಆಗುತ್ತೆ ಬರೋದು. ನಾನು 5 ಗಂಟೆ ಮೇಲೆ ಬಂದು ನಾನು ಒಂದು 7:30, 8 o'clock ತನಕ ನನ್ನ ಕೆಲಸನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಈಗ ಅಟ್ಲೀಸ್ಟ್ ಕಮ್ಮಿ ಇರುತ್ತೆ ಬಟ್ಟೆ ಅಂತಂದರೆ ಅಧಿಕ ಮಾಸ ಆಗಿರೋದ್ರಿಂದ ಸ್ವಲ್ಪ ಮಧ್ಯದಲ್ಲಿ ಕಮ್ಮಿ ಆಫ್ ಅಮೌಂಟು ಟೈಮ್ ಸಿಗುತ್ತೆ ನಮಗೆ ಮದುವೆಗೆ ಅಂತಂದ್ಬಿಟ್ಟು ಮುಂಚೆಯಿಂದನೇ ಆಲ್ರೆಡಿ ತಂದು ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಒಂದು ಮದುವೆದೊಂದು ಬಟ್ಟೆ ಇತ್ತು, ಅದನ್ನು ಸ್ಟಿಚ್ ಮಾಡಿ ತೋರ್ಸೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಹಾಗಾಗಿ ವರ್ಕ್ ಆಗಿದ ತಕ್ಷಣ ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ನೋಡಿ, ಇಲ್ಲಿ ಡಿಸೈನ್ಸ್ ತುಂಬ ಚೆನ್ನಾಗಿರೋ ಹೊಸ ಡಿಸೈನ್ಸ್ ಬಂದಿದೆ. ಈ ಡಿಸೈನ್ಸ್ ಏನಾದರೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಅಥವಾ ಬರೀ ಡಿಸೈನ್ಸ್ ಅಷ್ಟೇ ಪರ್ಚೇಸ್ ಮಾಡ್ತೀವಿ ಅಂತಂದರೆ 100 rupeesಗೆ 3 ಡಿಸೈನ್ನ ಸೇಲ್ ಮಾಡ್ತೀವಿ. ನೀವು ಕೂಡ ಪರ್ಚೇಸ್ ಕೂಡ ಮಾಡ್ಕೋಬೋದು. ಎನಿ ಟೈಮ್ ನೀವು ಮೆಸೇಜ್ ಮಾಡಿದ್ರೆ ಸಾಕು, ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ಎಲ್ಲ ಮೆಸ್ಅಪ್ ಮಾಡೋಕ್ಕಿಟ್ಟಿದ್ದೀವಿ. ಯಾಕಂತಂದರೆ ಕೆಲಸಗಳು ಮುಗಿಸ್ಕೊಂಬಿಡೋಣ, ಸೀಸನ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಬ್ಯಾಕ್ ಇರೋದೆಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ನನಗೆ ಜಾಗ ಸಾಲ್ಟೇಜ್ ಆಗಿರೋದ್ರಿಂದ ಪಕ್ಕದ ಅಂಗಡಿಗೆ ರ್ಯಾಕೆಲ್ಲ ಹಾಕಿಸಿ ಅಲ್ಲಿ ಸ್ವಲ್ಪ ಥ್ರೆಡ್ಸ್ ಇಲ್ಲಿಂದ ಇದೆ ನೋಡಿ, ಇದೆಲ್ಲ ಸ್ವಲ್ಪ ಶಿಫ್ಟ್ ಮಾಡಿಸಿದ್ದೀನಿ ಆ ಕಡೆಗೆ. ಅಲ್ಲಿ ಬಟ್ಟೆ ಇಡೋಕ್ಕೆ ಜಾಗ ಸಾಕಾಗಲ್ಲ ನನಗೆ, ಇಲ್ಲೆಲ್ಲೂ ಕೆಳಗಡೆ ಇಡೋಕ್ಕೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಹೊಸ್ದಾಗಿ ಒಂದು ಅಲ್ಲಿ ಇದು ಮಾಡ್ಕೊಂಡಿದ್ದೀನಿ. ನಮ್ಮ ಟೈಲರಿಂಗ್ ಅಂಗಡಿಗಳು ಹೆಂಗಿರುತ್ತೆ ಅಂತಂದರೆ ಯಾವುದು ಥರ ನಮ್ದು ಒಂದು ಪ್ಲ್ಯಾನ್ ಮಾಡಿರ್ತೀವಿ, ಇದೇ ಥರ ಇರಬೇಕು ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಆ ಥರ ಇರೋದಿಲ್ಲ. ಏನೇ ಮಾಡಲಿ, ಏನೇ ಜೋಡಿಸ್ಲಿ, ಎಷ್ಟೇ ಜೋಡಿಸ್ಲಿ ಮತ್ತು ಅದೇ ಥರ ಆಗ್ತಾನೆ ಇರುತ್ತೆ. ಇವಾಗಂತೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಜೋಡಿಸ್ಕೊಳ್ಳೋಣ ಅನ್ನೋದಕ್ಕೆ ನನಗೆ ಫ್ರೀನೂ ಇಲ್ಲ. ನಂಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರೋದು ಅಂತಂದರೆ ಇಲ್ಲಿ ಸ್ಟಿಚ್ ಮಾಡ್ತಾಳೆ ನೋಡಿ ಅವಳೊಬ್ಳು, ಮತ್ತು ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮ ಎಲ್ಲ ತುಂಬ ನಮ್ಮಮ್ಮ ಎಲ್ಲ ಫುಲ್ ಸಪೋರ್ಟಿವ್ ಆಗಿ ಕಲೀಲಿ ಬಿಡು ಆಯಿತು ಅಂತ ಅಂದ್ಬಿಟ್ಟು. ಎಲ್ರಿಗೂ ಈ ಥರ ಸಪೋರ್ಟಿಂಗ್ ಸಿಗಲ್ಲ. ಕೆಲವರು ಸಿಕ್ಕೋರು ಅದನ್ನು ಬಳಸ್ಕೊಳ್ಳೋದಿಲ್ಲ. ಯಾಕಂತಂದರೆ ಸುಮ್ಮನೆ ಸೋಂಬೇರೆ ಕೂತಿರೋದ್ರಲ್ಲೇ ಟೈಮ್ ಕಳೆದ್ಬಿಡೋಣ ಅನ್ನೋ ಥರನೇ ಇರೋರು ತುಂಬ ಜನ ಇರ್ತೀರ. ಅದರಲ್ಲೂ ಕೆಲವೊಬ್ಬರು ಕಲಿಬೇಕು ಅಂತ ಆಸಕ್ತಿ ಇದ್ರೂ ಟೈಮ್ ಮಾಡ್ಕೊಳಕ್ಕಾಗಲ್ಲ. ನೋಡೋಣ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ಅಲ್ಲಿ ಮಾಡೋಕ್ಕೆ ನಂಗೆ ಕಂಫರ್ಟಬಲ್ ಅನಿಸ್ತು ಅಂತಂದರೆ ವಿಡಿಯೋ ಮಾಡ್ತೀನಿ ನಾನು. ಅಲ್ಲೂ ಕೂಡ ಯಾವ್ಯಾವ ಥರ ಇರುತ್ತೆ, ನಾನು ಯಾವ್ಯಾವ ಥರ ಕಲಿತೀನಿ ಅಥವಾ ಯಾವ್ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನಾನೀಗ ಆಲ್ರೆಡಿ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಕಲ್ತಾಗಿದೆ. ನಾನು ಸ್ಯಾರಿದು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡ್ತೀನಿ. ಬೇಕಿದ್ರೆ ನೀವು ಏನಾದರೂ ಇಲ್ಲೇ ಹೇಳ್ತಿದ್ದಾರೆ ಅಂತ ಏನಾದರೂ ಅಂದ್ಕೊಳ್ಳಿ, ಏನಾದರೂ ಫೋಲ್ಡಿಂಗ್ ಮಾಡಿಸ್ಕೊತೀನಿ ಅಂತಂದ್ರೂ ಕೂಡ ಫೋಲ್ಡಿಂಗ್ ಮಾಡಿಸ್ಕೊಳ್ಳಿ ಸ್ಯಾರಿನ. ನೆಕ್ಸ್ಟ್ ನಾನು ತೋರಿಸ್ತೀನಿ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದಾರೆ ಹೊಸ್ದಾಗಿ. ಏನಂತ ಅನಿಸ್ತು ಅಂತಂದರೆ ನನಗೆ ತುಂಬ ಇಲ್ಲೇ ಕೆಲಸ ಮಾಡು, ಮನೆಗೆ ಹೋಗು ಕೆಲಸ ಮಾಡು, ಈ ಇದರಲ್ಲಿದ್ದಾಗ ಈಗ ಸ್ವಲ್ಪ ಟ್ರಾವೆಲಿಂಗ್ ಮಾಡ್ತಿರೋದು ಒಂಥರ ಖುಷಿ ಕೊಡ್ತಾ ಇದೆ ನನಗೆ. ಸ್ವಲ್ಪ ಮೈಂಡ್ ಫ್ರೀ ಆಗ್ತಾ ಇರುತ್ತೆ. ಆ ಕಡೆಯಿಂದ ಬರುವಾಗ ಸ್ವಲ್ಪ ಫುಲ್ ಸ್ಟ್ರೆಸ್ ಔಟ್ ಆಗಿಬಿಟ್ಟಿರ್ತೀನಿ. ಯಾಕಂತಂದರೆ ಆ ಕಡೆಯಿಂದ ನಿಂತ್ಕೊಂಡೇ ಬರಬೇಕು ಬಸ್ಸಲ್ಲಿ, ಈ ಕಡೆಯಿಂದ ಅಟ್ಲೀಸ್ಟ್ ಸೀಟ್ ಸಿಗುತ್ತೆ. ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಹೋಗೋಕೆ ನಂಗೆ ಫ್ರೀ ಆಗುತ್ತೆ, ಒಂಥರ ಖುಷಿ ಆಗುತ್ತೆ. ನನಗೆ ಕಾಲೇಜ್ ಡೇಸ್ ಎಲ್ಲ ನೆನಪಾದಂಗೆ ಅನಿಸ್ತಾ ಇದೆ. ಇವಾಗ ಹೋಗಬೇಕು ಬರಬೇಕು ಈ ಥರ ಚೆನ್ನಾಗಿದೆ ಅನ್ನೋ ಥರ. ಇವಾಗ ಇಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ಹಿಂಗೆ ನಿಂತಿರೋದು ಶಾಪಲ್ಲಿ ಅಂತಂದರೆ ಅವಳು ದೀಕ್ಷಾ ಒಬ್ಬಳು ಮತ್ತು ನನ್ನ ಹಸ್ಬೆಂಡು. ಅವರಿಬ್ಬರು ಇಲ್ಲ ಅಂತಂದರೆ ನಾನು ಈ ಕೆಲಸಕ್ಕೆ ಮತ್ತೆ ಕೈ ಹಾಕೋಕ್ಕಂತೂ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂತಂದರೆ ಪ್ರತಿಯೊಂದನ್ನು ಅವರಿಬ್ಬರೇ ಮೇಂಟೈನ್ ಮಾಡ್ತಿದ್ದಾರೆ. ಈಗ ವರ್ಕ್ ಪ್ರೆಷರ್ ಏನಿದ್ರು ನಂಗೆ ಒಂದು ಸ್ವಲ್ಪ ಏನು ವರ್ಕ್ದು ಏನು ಕೊಡ್ತಾ ಇಲ್ಲ, ನಾನು ಮಾಡ್ಕೊತೀನಿ, ಆಯಿತು ಕಲ್ತ್ಕೊಂಡು ಇಷ್ಟ ಅಂತಂದರೆ ಕಲ್ತ್ಕೊ ಅಂತ ಅಂದ್ಬಿಟ್ಟು ಈ ಥರ ಸಪೋರ್ಟಿಂಗ್ ಹಸ್ಬೆಂಡ್ಸು ಯಾರ್ಯಾರಿಗಿದ್ದಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಖುಷಿ ಆಯಿತು. ನಾನು ಏನು
ಏನು ಪುಣ್ಯ ಮಾಡಿದೆ ಏನೋ ಗೊತ್ತಿಲ್ಲ. ಯಾಕಂತಂದರೆ ಪ್ರತಿಯೊಂದಕ್ಕೂ ನನಗೆ ಕಲಿಬೇಕು, ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಇಷ್ಟ ಇದನ್ನು ಕಲಿಯೋಕ್ಕೆ ಅಂತಂದದನ್ನು ಅದು ನನಗೇನು ಹಾಮ್ ಆಗಲ್ಲ ಅಂತಂದರೆ ಮಾಡು ಆಯಿತು ಕಲಿ, ನೀನು ಇಷ್ಟ ಬಂದಿದ್ದು ಮಾಡು ಅಂತಂತಾರೆ. ಎಲ್ರಿಗೂ ಈ ಥರ ಸಿಗೋದಿಲ್ಲ, ನಾನು ಹೇಳ್ಕೊತಿದ್ದೀನಿ ಅಂತಲ್ಲ. ನೀವು ಯಾರಾದರೂ ಬಾಯ್ಸ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫು, ನಿಮ್ಮ ಸಿಸ್ಟರ್ಸು ಯಾರಾದರೂ ಇದ್ದರೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಏನಾದರೂ ಒಂದು ಕಲಿಬೇಕು ಅಂತಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅವರಿಗೂ. ಯಾಕಂತಂದರೆ ಹೆಣ್ಮಕ್ಳದು ಯಾವಾಗಲೂ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ನಮಗೇನೆ ಇವಾಗ ಬಟ್ಟೆ ಟ್ರೆಂಡ್ ಇದೆಯಾ, ಬಟ್ಟೆ ಟ್ರೆಂಡ್ ಸ್ಟಿಚ್ ಮಾಡೋದೇ ಟ್ರೆಂಡ್ ಇದೆಯಾ, ಸ್ಟಿಚ್ ಮಾಡ್ತಿರ್ತೀವಿ. ಇವಾಗ ಮೇಕಪ್ ಟ್ರೆಂಡ್ ಆಗ್ತಾ ಇದೆ. ಪ್ರತಿಯೊಂದರಲ್ಲೂ ಇದಾದಾಗ ನಮಗೆ ಕಲಿಯೋಕ್ಕೆ ಆಸಕ್ತಿ ಇತ್ತು ಅಂತಂದಾಗ ಕಲಿಯಕ್ಕೆ ಬಿಡಿ. ಆಮೇಲೆ ಇನ್ನೊಂದು ಏನು ಅಂತೀನಿ ಅಂತಂದರೆ, ಈಗ ಹೆಣ್ಮಕ್ಳುಗಳಿಗೆ ಕಲಿಯೋಕ್ಕೆ ಎಲ್ಲದಕ್ಕೂ ಅವಕಾಶ ಸಿಗ್ತಿದೆ ಅಂತಂದಾಗ ದಯವಿಟ್ಟು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಕೆಲವೊಬ್ಬರು ಓಕೆ ಆಯಿತು ಕಲೀಲಿ ಬಿಡು, ಇಂಟ್ರೆಸ್ಟ್ ಇದೆ ಕಲೀಲಿ ಮಾಡಲಿ ಬೆಳೀಲಿ, ಅವಳು ಇಂಡಿಪೆಂಡೆಂಟಾಗಿರಲಿ ಅಂತಂದ್ಬಿಟ್ಟು ಕೆಲವೊಂದಷ್ಟು ಜನ ಫ್ರೀಡಮ್ ಕೊಡ್ತಾರೆ. ದಯವಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಯಾಕಂತಂದರೆ ನಾನು ನೋಡಿದ್ದೀನಿ ಒಂದಿಬ್ರನ್ನ, ಏನಂತಂದರೆ ಕಲಿಯೋ ತನಕ ಕಲಿತರು ಚೆನ್ನಾಗಿದ್ರು ಎಲ್ಲ ಆಯಿತು, ಕೊನೆಗೆ ನಾನು ಮಾಡ್ತಿದ್ದೀನಿ, ನಾನು ದುಡಿತಿದ್ದೀನಿ, ನಿನಗಿಂತ ನಾನೇನು ಕಮ್ಮಿ ಇಲ್ಲ, ನಾನು ನಿನ್ಗಿಂತ ಒಂದು ಲೆವೆಲ್ ಜಾಸ್ತಿ ಇದ್ದೀನಿ, ಈ ಥರ ಮಾತಾಡ್ತಾರೆ. ದಯವಿಟ್ಟು ನೀವು ಏನೇ ಕಲಿತೀರಿ ಅಥವಾ ನೀವೇನೇ ಮಾಡ್ತೀರಿ ಅಂತಂದರೆ ಹೆಣ್ಣಾದರೂ ಅಷ್ಟೇ ಗಂಡಾದರೂ ಅಷ್ಟೇ ಒಬ್ರಿಗೊಬ್ರು ಸಪೋರ್ಟಿಂಗ್ ಇರಬೇಕು. ಕೋಆರ್ಡಿನೇಟ್ ಮಾಡಿಕೊಂಡು ನೀವು ಕೆಲಸನ ಮಾಡಬೇಕು. ಇವಾಗ ನಾನು ಟೈಲರಿಂಗ್ ಅಂಗಡಿನ ಬಿಟ್ಟುಬಿಟ್ಟು ನಾನು ಮೈಸೂರು ತನಕ ಹೋಗಿ ಮಾಡೋ ಅಷ್ಟು ನೆಸೆಸಿಟಿ ಇರಲಿಲ್ಲ. ನಂಗೆ ಇಲ್ಲಿರೋ ಕೆಲಸ ಮುಗ್ಸೋಕ್ಕಾಗಲ್ಲ, ಅಂದ್ರೂ ಹೋಗ್ತಿದ್ದೀನಿ ಅಂತಂದರೆ ಸಪೋರ್ಟಿಂಗ್ ಚೆನ್ನಾಗಿದೆ ನನಗೆ. ಮಾಡ್ಕೋತೀವಿ ಆಯಿತು, ನೀನು ಮಾಡು, ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋದಕ್ಕೆ ಕಲಿ ಅಂತ ಅಂದ್ಬಿಟ್ಟು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನಾನು ಏನೇನೆಲ್ಲ ಕಲ್ತಿದ್ದೀನಿ, ನನಗೆ ಏನೇನೆಲ್ಲ ಗೊತ್ತು, ಅಥವಾ ನಾನು ಏನೇನು ಓದಿದ್ದೀನಾ ಅಥವಾ ಓದಿಲ್ವಾ, ಅಥವಾ ಏನಾದರೂ ಈ ಕೆಲಸ ಮಾತ್ರ ಇದೊಂದೇ ಟೈಲರಿಂಗ್ ಅಷ್ಟೇ ಬರುತ್ತಾ, ಇನ್ನೇನು ಕೆಲಸ ನಂಗೆ ಬರಲ್ವಾ, ಈ ಥರ ಒಂದು ಹೆಣ್ಮಗಳು ಏನೇನು ಕಲಿಬೋದು, ಏನೇನು ಮಾಡ್ಬೋದು, ಯಾವ್ಯಾವ ಫೀಲ್ಡಲ್ಲಿ ಅವ್ರು ಗುರ್ತಿಸ್ಕೊಂಡ್ರೆ ಸೇಫ್ಟಿ ಇರುತ್ತೆ, ಇಷ್ಟು ಕೆಲಸ ಯಾವುದಿರುತ್ತೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಒಂದು ಲಾಸ್ಟ್ ಟೈಮು ವೀಡಿಯೋ ಮಾಡಿ ಹಾಕಿದೆ, ಏನಂತಂದರೆ ಡೆಮೋ ಸೆಕ್ಷನ್ ವೀಡಿಯೋ ಮಾಡಿ ಹಾಕಿದ್ದೆ ಮಷೀನ್ದು. ತುಂಬ ಜನ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಅದು ವೀಡಿಯೋಗೆ. ಅಲ್ಲಿ ಆ ವಿಡಿಯೋನ ನನಗೆ ನೋಡಿದಾಗ ಕೆಲವೊಂದು ಪಾಯಿಂಟ್ಸ್ನ ಮಿಸ್ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತು. ಅದು ಕೆಲವ್ರಿಗೆ ಹೇಗೆ ಅನಿಸಿದೋ ನಂಗೆ ಗೊತ್ತಿಲ್ಲ. ಏನಾದರೂ ನಿಮಗೆ ಅದ್ರಲ್ಲಿ ಆ್ಯಡ್ ಆನ್ ಮಾಡಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದು ಏನಂತಂದರೆ ಕೆಲವೊಂದು ಈಗ ಮಷೀನಿಗೆ ಹೊಸ್ದಾಗಿ ತೊಗೊಂಡಿರೋರು ಇರ್ತೀರ, ತುಂಬ ಬೇಸಿಕ್ ನಾಲೆಡ್ಜ್ ಕೂಡ ಇರೋದಿಲ್ಲ ಅವರಿಗೆ. ಆ ಥರದವರಿಗೆ ಏನಂತಂದರೆ ಒಂದು ಫಸ್ಟ್ ಸ್ಟಾರ್ಟಿಂಗ್ ಏನಂತಂದರೆ ಬ್ಲೌಸಿಗೆ ಮಾರ್ಕ್ ಮಾಡಬೇಕು, ಸ್ಯಾರಿ ಪೀಸಿಗೆ ನಾವು ಮಾರ್ಕ್ ಮಾಡಬೇಕು. ಮಾರ್ಕಿಂಗ್ ಮಾಡೋತವಿಂದ ನಾವು ಡಿಸೈನನ್ನು ಪೆಂಡ್ರೈವ್ ಹಾಕಿ ಆ ಡಿಸೈನನ್ನು ಸೇವ್ ಮಾಡಿಕೊಂಡು ಇದು ಮಷೀನು ಡಿಸ್ಪ್ಲೇಗೆ ಹಿಂಗೆ ಹಾಕೋಬೇಕು. ಮತ್ತು ಕೆಲವೊಂದು ಅದರಲ್ಲಿ ಮೇಜರ್ ಇದಿರುತ್ತೆ, ಪ್ರಾಬ್ಲಮ್ಗಳಾಗೋ ಚಾನ್ಸಸ್ ಇರುತ್ತೆ. ಅದೇನನ್ನು ಮಾಡಬಾರ್ದು ನೀವುಗಳು, ಅಥವಾ ಯಾವ ಥರ ಅದನ್ನು ಪೆಂಡ್ರೈವಿಂದ ಹಾಕೋಬೇಕು. ಇನ್ನು ಕೆಲವೊಬ್ಬರು ಡಿಸೈನ್ಸ್ಗಳನ್ನ ಈಗ ಆಲ್ರೆಡಿ ಪರ್ಚೇಸ್ ಮಾಡ್ತಾ ಇರೋರು ಕೂಡ ನಂಗೆ ಗೊತ್ತು ಅಕ್ಕ, ಆದರೆ ಕನ್ಫ್ಯೂಷನ್ ಆಗುತ್ತೆ ಹೆಂಗೆ ಹಾಕೋಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗೋದಿಲ್ಲ. ಬ್ಯಾಕ್ ಮಿಸ್ ಆಗಿಬಿಟ್ಟಿದೆ, ಫ್ರಂಟ್ ಮಿಸ್ ಆಗಿಬಿಟ್ಟಿದೆ, ನೀವು ಕಳಿಸಿದ್ದೀರಾ ನೋಡಿ ಇಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ನನಗೆ ಇದು ಮಾಡಿ ತಿಳಿಸ್ತಾರೆ. ಕೆಲವೊಂದು ಸರಿ ಹಾಕೊಟ್ಟಿದ್ದೀನಲ್ಲ ಅಂತ ನಾನು ಅನಿಸುತ್ತೆ. ಕೆಲವೊಬ್ರು ಹಂಗೂ ಒಂದು ಯಾರೋ ಒಂದಿಬ್ರು ಹೇಳಿದ್ರು, ಕಳಿಸ್ಕೊಡ್ತಾರೆ ಅಕ್ಕ, ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಏನಾದರೂ ಅಂತಂದರೆ ಸರಿಯಾಗಿ ರಿಪ್ಲೈ ಮಾಡಲ್ಲ ನಮಗೆ ಅಂತಂದರು. ಆದರೆ ಏನಂತಂದರೆ ನೀವು ದುಡ್ಡು ಕೊಟ್ಟು ತೊಗೊಂಡಿರ್ತೀರ, ಅಟ್ಲೀಸ್ಟ್ ನಾವು ಒಂದು ಅಥವಾ ಎರಡು ಸರಿನಾದರೂ ನಿಮಗೆ ರೆಸ್ಪಾಂಡ್ ಮಾಡಲೇಬೇಕಾಗುತ್ತೆ. ಯಾಕಂತಂದರೆ ನೀವು ತೊಗೊಂಡಿರ್ತೀರ, ನಿಮಗೆ ಗೊತ್ತಾಗ್ತಿರೋದಿಲ್ಲ. ಕೆಲವೊಂದು ಸರಿ ಅಂತೂ ತುಂಬ ವೀಡಿಯೋ ಕಾಲ್ ಮಾಡಿ ಗಂಟಾನ್ಗಟ್ಟಲೆ ಹೇಳ್ಕೊಟ್ಟಿದ್ದೀನಿ, ಈ ಥರ ಅಲ್ಲ ಆ ಥರನೇ ಮಾಡಿ, ಸಮಾಧಾನ ಮಾಡ್ಕೊಳ್ಳಿ, ನಿಧಾನಕ್ಕೆ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಅವಾಗಂತೂ ಅವರೆಲ್ಲ ಏನು ರಿವ್ಯೂ ಕೊಟ್ಟಿದ್ದಾರೆ ಅಂದರೆ ತುಂಬ ತಾಳ್ಮೇಲೆ ಹೇಳ್ಕೊಡ್ತೀರಾ, ಬೇರೆಯವರಾಗಿದ್ದರೆ ಡಿಸೈನ್ ಹಾಕಿದ್ದೀನಿ ಅಷ್ಟೇ, ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಕಳಿಸ್ಬಿಟ್ಟು ಸುಮ್ಮನಾಗ್ತಿದ್ರು. ನೀವು ವೀಡಿಯೋ ಕಳಿಸೂ ಕೂಡ ವೀಡಿಯೋದಲ್ಲಿ ನಂಗೆ ಅರ್ಥ ಆಗ್ತಿಲ್ಲ ಅಂತ ಅಂದಮೇಲೂ ವೀಡಿಯೋ ಕಾಲ್ ಮಾಡಿ ಹೇಳ್ಕೊಟ್ಟಿದ್ರೆ ತುಂಬ ಥ್ಯಾಂಕ್ ಯು ಅಕ್ಕ ಅಂತೆಲ್ಲ ಹೇಳ್ತಿದ್ರು. ತುಂಬ ಖುಷಿ ಆಯಿತು ನನಗೆ. ನೋಡೋಣ ನೆಕ್ಸ್ಟ್ ವೀಡಿಯೋನ ನಾನು ಡೆಮೋನ್ಸ್ಟ್ರೇಷನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವೀಡಿಯೋ ಬೇಕು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಮಾರ್ಕು ಕೂಡ ಹಾಕ್ತೀನಿ. ಇವಾಗ ಹೊಸ್ದಾಗಿ ಆ್ಯಡ್ ಆನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೊಸ ಪರಿಚಯ ಅನ್ನೋ ಥರ ಅನಿಸ್ಬೋದು ನಿಮಗೆ. ಯಾಕಂತಂದರೆ ಎರಡನ್ನೂ ಮಿಕ್ಸ್ ಮಾಡೋಣ, ವ್ಲಾಗ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಬರೀ ಬ್ಲೌಸಸ್ಸೇ ತೋರಿಸ್ತಾ ಇರೋದ್ರಿಂದ ಕೆಲವೊಬ್ಬರು ಬರೀ ಬ್ಲೌಸೇ ತೋರಿಸ್ತಾರೆ, ಇನ್ನೇನು ವೀಡಿಯೋದೇನೆ ಮಾಡೋದಿಲ್ಲ ಅನ್ನೋ ಥರನೂ ಅನಿಸ್ಬಾರ್ದು. ನಾನು ಅಲ್ಲಿ ಕಲಿಯೋಕ್ಕೆ ಹೋಗುವಾಗ ಕೆಲವೊಂದು ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಏನಾದರೂ ಒಂದು ಸ್ವಲ್ಪ ಖುಷಿಲಿ ಮಾತಾಡ್ತಿರ್ತೀವಿ, ಅದನ್ನು ಅದೇ ಕವರ್ ಮಾಡ್ಕೊಳ್ಳೋಣ. ನೋಡೋರಿಗೆ ಫುಲ್ ಏನು ಅಂದರೆ ನೋಡಬೇಕು ಅಂತ ಅನಿಸ್ದಾಗ, ನಮ್ಗೆ ಹತ್ತಿರ ಆಗಿರೋರು ಅಂತಲೇ ಅನಿಸ್ದಾಗ ಅಷ್ಟೇ ನಾವು ಆ ವೀಡಿಯೋಸ್ಗಳಾಗ್ಬೋದು ಇನ್ನೊಂದಾಗ್ಬೋದು ನೋಡೋಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಕೆಲವೊಂದು ಆ್ಯಡ್ ಆನ್ ಮಾಡ್ತಾ ಹೋಗೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ. ನಾನು ಎಲ್ಲೋ ಹೇಳೋಕ್ಕೋಗಿ ನೆಲ್ಲೆಲ್ಲೆಲ್ಲೋ ಹೊರಟೋದೆ. ಇವಾಗ ಬಂದಿದೆ, ನಾನು ಏನು ಮೇಯ್ನ್ ತೋರಿಸ್ಬೇಕು ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅದನ್ನೇ ಮರ್ತ್ಬಿಟ್ಟಿದ್ದೀನಿ. ಡಿಸೈನ್ ತೋರಿಸ್ತೀನಿ, ಯಾವ ಥರ ಡಿಸೈನ್ಸ್ನ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಇದು ಇವಾಗಂತೂ ಹೆವಿ ಟ್ರೆಂಡಲ್ಲಿರೋ ಡಿಸೈನು ನೋಡಿ.
ಇದು ಬಂದು ಹ್ಯಾಂಡ್ ವರ್ಕಲ್ಲಿ ಜಾಸ್ತಿ ನೋಡೋಕ್ಕೆ ಟ್ರೆಂಡ್ ಆಗ್ತಾ ಇದೆ. ಇದು ವರ್ಕ್ದು ಹ್ಯಾಂಡ್ ವರ್ಕ್ ಪಿಕ್ಚರ್ ಕಳಿಸ್ಬಿಟ್ಟು ಇದು ನನಗೆ ಮಷಿನ್ ವರ್ಕಲ್ಲಿ ಮಾಡಿಕೊಡಿ ಅಂತಂತಾರೆ. ಇದರಲ್ಲಿ 2 ಟೈಪ್ಸ್ ಆಫ್ ಡಿಸೈನ್ಸ್ ಇದೆ. ಒಂದು ಸ್ಲೀವ್ಸ್ ಸ್ವಲ್ಪ ಸೆಪ್ರೇಟ್ ಬರುತ್ತೆ, ಬೇರೆ ಬೇರೆ ಬರುತ್ತೆ ಡಿಸೈನ್ಸು, ಮತ್ತು ಫ್ರಂಟ್ ಶೇಪ್ ಬೇರೆ ಬರುತ್ತೆ. ಇದು ಡಿಸೈನ್ದು 2 ಶೇಪ್ ಇದೆ, ಅವೈಲಬಿಲಿಟಿ ಇದೆ. ಅದು 2 ಬೇರೆ ಬೇರೆ ಡಿಸೈನ್ಸು. ಇದು ಬೇರೆ ಡಿಸೈನ್ಸು, ಅದು ಬೇರೆ ಡಿಸೈನ್ಸು. ನೀವು ಒಟ್ಟಿಗೆ ಕಳಿಸ್ಬಿಟ್ಟು ನಂಗೆ ಆ ಸ್ಲೀವ್ ಬೇಕು, ಈ ಸ್ಲೀವ್ ಬೇಕು, ಒಂದೇ ಡಿಸೈನಲ್ಲಿ ಬೇಕು ಅಂತಂದರೆ ಆಗೋದಿಲ್ಲ. ಅದು 2 ಡಿಸೈನ್ ಸೆಪ್ರೇಟ್ ಡಿಸೈನ್ಸ್ ಆಗಿದೆ ನೋಡಿ. ಇದು ಫ್ರಂಟು. ಇದು ಸ್ಟಿಚಿಂಗ್ ಆದಮೇಲೆ ವಿಡಿಯೋ ಮಾಡ್ಕೊಳಕ್ಕೆ ಸಿಗುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ ವಿಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಏನಾದರೂ ಸ್ಟಿಚ್ ಆದಮೇಲೂ ಇತ್ತು ಅಂತಂದರೆ ಬೇಕಿದ್ರೆ ಔಟ್ಪುಟ್ ಹೊಲ್ದಾದ್ಮೇಲೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು. ನೋಡಿ ಇದು ಸ್ಲೀವ್ಸು. ಇದು ಸ್ಲೀವ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈ ಮೇಲ್ಗಡೆ ಇದೆ ನೋಡಿ, ಈ ಪಾರ್ಟ್ನ ನೀವು ಕೆಳಗಡೆಗೂ ಮಾಡ್ಕೋಬೋದು, ಮೇಲ್ಗಡೆಗೂ ಮಾಡ್ಕೋಬೋದು. ಇಲ್ಲಿ ಬಾರ್ಡ್ರೇ ಹೈಲೈಟ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಬಾರ್ಡ್ರಿಂದ ಮೇಲೇ ವರ್ಕ್ನ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇದು ಬಂದು ಗಂಡು ಬೇರುಂಡ ಬರುತ್ತೆ ಡಿಸೈನ್. ಇದು ಒಂದು ಡಿಸೈನು. ಇದಕ್ಕೆ 1000 ರೂಪೀಸ್ ಕಾಸ್ಟ್ ಆಗುತ್ತೆ. ಬೇಕಿದ್ರೆ ನೀವು ಡಿಸೈನ್ ಏನಾದರೂ ಸೆಲೆಕ್ಟ್ ಮಾಡ್ತೀರಿ ಅಥವಾ ಡಿಸೈನ್ ಏನಾದರೂ ಪರ್ಚೇಸ್ ಮಾಡ್ತೀರಿ ಅಂತಂದ್ರೂ ಕೂಡ ಡಿಸೈನ್ ಕೂಡ ಸೇಲ್ಗಿದೆ, ತಗೋಬೋದು ನೀವು. ನೆಕ್ಸ್ಟು ಇದು ನೋಡೋಕೆ ತುಂಬ ಸಿಂಪಲ್ ಆಗಿದೆ, ಬಟ್ ಲುಕ್ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದು ಒಂದು ಡಿಸೈನು ಕಾಣಿಸ್ತಿದ್ಯಾ ನೋಡಿ. ತುಂಬ ಸಿಂಪಲಾಗಿ ಬೇಕು ನನಗೆ, ತುಂಬ ಹೆವಿಯಾಗಿ ಬೇಡ, ಜಾತ್ರೆ ಥರ ಬೇಡ, ನಂಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ತುಂಬ ಈಗ ಹೇಳ್ತಾರೆ. ಹಾಗಾಗಿ ತೋರಿಸ್ತೆ, ಇದೊಂದು ಡಿಸೈನ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು. ಕೆಲವೊಂದು ಸಿಂಪಲ್ ಡಿಸೈನ್ಸ್ನ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಮತ್ತೆ ಅದೇ ತೋರಿಸೋದು ಯಾಕೆ ಅಂತ ಅನ್ನೋ ಥರ. ನೋಡಿ ಸ್ಲೀವ್ಸು ಈ ಥರ ಬರುತ್ತೆ, ಹೈಲೈಟು ಇದರಲ್ಲಿ ಸ್ಲೀವ್ಸೇ ಹೈಲೈಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಲೀವ್ಸ್ ಹಿಂಗೆ ಜಿಗ್ಸಾಕ್ ಪ್ಯಾಟ್ರನ್ ಬಂದು ಬುಟ್ಟ ಬಂದು ಆಲ್ ಓವರ್ ಬುಟ್ಟ ಬರುತ್ತೆ. ಇದ್ರದ್ದು ಕಾಸ್ಟ್ ಬಂದು 500 ರೂಪೀಸ್ ಆಗುತ್ತೆ. ನೀವೇನಾದರೂ ಡಿಸೈನ್ ತೊಗೋಬೇಕು ಅಂತಂದರೆ ಡಿಸೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಇದಂತೂ ಇವಾಗ ನನಗೆ ಇದಂತೂ ಪರ್ಸ್ನಲಿ ತುಂಬ ಇಷ್ಟ ಆಗ್ತಾ ಇರೋ ಡಿಸೈನ್ಸ್ ಇವಾಗಂತೂ. ಏನಂತಂದರೆ ನೋಡೋಕ್ಕೆ ತುಂಬ ಸಣ್ಣಕ್ಕಿದೆ, ಬಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ನೋಡಿ, ಸಖತ್ ಕ್ಯೂಟಾಗಿ ಕಾಣಿಸುತ್ತೆ ಇದು ಡಿಸೈನು. ನನಗಂತೂ ಸಖತ್ ಇಷ್ಟ ಆಯಿತು ಇದು ಡಿಸೈನು. ಕಾಂಬಿನೇಷನ್ ಅಥವಾ ಒಂದು ಸಿಂಗಲ್ ಕಲರಲ್ಲೇ ಹಾಕ್ತೀನಿ ಅಂತಂದರೂ ಕೂಡ ಮುದ್ದಾಗಿ ಕಾಣಿಸುತ್ತೆ ಇದು ಡಿಸೈನ್ಸು. ಇದೇ ನಾವು 500 ಹಾಕ್ಕೊಡ್ತೀವಿ ಅಂತಂದರೆ ಯಾರು ಕೂಡ ನಂಬೋದಿಲ್ಲ, ಇಷ್ಟೊಂದು ಚೆನ್ನಾಗಿದೆ ಡಿಸೈನ್, ಇದನ್ನು 500ಗೆ ಹಾಕ್ತಾರಾ ಅಂತ. ನನಗೆ ಟೈಮಿಂಗ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ, ನಿಮಗೆ ಬೇಗ ಫಿನಿಶ್ ಆಗುತ್ತೆ. ಅಮೌಂಟು ನೀವು ತೊಗೊಳ್ಳುವಾಗ 500 ತೊಗೋತಾ ಇದ್ದೀನಿ ವರ್ತಿದೆಯಾ ಅಂತ ಅನ್ಸೋ ಥರನೂ ಇಲ್ಲ. ಡಿಸೈನ್ ಆಮೇಲೆ ಜಾಸ್ತಿ ಥ್ರೆಡ್ ಕಟ್ ಆಗೋಲ್ಲ. ಕೆಲವೊಂದು ಡಿಸೈನ್ಸ್ಗಳು ಥ್ರೆಡ್ ಕಟ್ ಆಗ್ತಾನೆ ಇರುತ್ತೆ, ಯಾಕಂತಂದರೆ ಫಿನಿಶಿಂಗ್ ಆ ಥರ ಇರುತ್ತೆ. ಸ್ಟಿಚ್ ಆಗಿ ಕಂಪ್ಲೀಟ್ ಆದಮೇಲೆ ಮತ್ತೆ ಟ್ರಿಮ್ಮಿಂಗ್ ಆಪ್ಷನ್ ಆಗುತ್ತೆ ಅಂತಂದಾಗ ಕೆಲವೊಂದು ಮೂವ್ ಆಗೋ ಕಂಡೀಷನಲ್ಲಿ ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಜಾಸ್ತಿ. ಈ ಡಿಸೈನ್ಸ್ ಹೆಂಗಂದರೆ ಕಂಟಿನ್ಯೂಷನ್ ಬರುತ್ತೆ ಡಿಸೈನು, ಎಲ್ಲೂ ಜಾಸ್ತಿ ಟ್ರಿಮ್ಮಿಂಗ್ ಆಪ್ಷನ್ ಇದಾಗಲ್ಲ. ಥ್ರೆಡ್ ಕಟ್ಟಿಂಗೇ ಆಗಿಲ್ಲ ಇನ್ನೂ, ನಮ್ಮ ಮನೆಯವ್ರಿಗೆ ಹೇಳಬೇಕು. ನೋಡಿ ಇದು ಫ್ರಂಟು ಈ ಥರ ಬರುತ್ತೆ, ಕಾರು ಶೇಪಿಗೆ ಹೋಗಿ ಈ ಥರ ಬರುತ್ತೆ, ಡೈಮಂಡ್ ಶೇಪಲ್ಲಿ ಬಂದಿದೆ. ಇದನ್ನು ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ರೌಂಡ್ ಶೇಪು ಇದೆ, ಈ ಶೇಪು ಇದೆ. ನೀವು ಏನಾದರೂ ಇದೇ ಡಿಸೈನ ನೀವು ಹಾಕಲ್ಲ, ಈ ಥರ ಕರ್ವ್ ಶೇಪ್ ನಂಗೆ ಇಷ್ಟ ಆಗಲ್ಲ, ನಂಗೆ ರೌಂಡ್ ಶೇಪೇ ಬೇಕು ಅಂತ ಅನ್ನೋರಿಗೆ ರೌಂಡ್ ಶೇಪ್ ಹಾಕ್ಬೋದು. ಇಲ್ಲ ಕರ್ವಲ್ ಬೇಕು, ನನಗೆ ಸ್ವಲ್ಪ ಇವಾಗೆಲ್ಲ ಟ್ರೆಂಡಲ್ಲಿದೆ ಕರ್ವಲ್ ಬೇಕು ಅಂತಂದರೆ ಕರ್ವಲ್ ಹಾಕ್ಬೋದು. ಇದ್ರದ್ದು ಸ್ಲೀವ್ಸ್ ಬಂದು ಲೈನ್ ಇದೆ, ಮತ್ತು ಇನ್ನೊಂದು ಸ್ವಲ್ಪ ಈ ಥರ ಲೈನ್ ಮೇಲ್ಗಡೆ ಲೈನ್ ಸ್ವಲ್ಪ ಡಿಸೈನ್ಸ್ ಇದೆ. ಅದನ್ನು ಯಾರಿಗೂ ಹಾಕಿಲ್ಲ ನಾನು, ಕೇಳಿದ್ರೆ ಯಾರಿಗಾದ್ರೂ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು. ಇಲ್ಲ 500 ಹಾಕಿ ಸಾಕು ಅಂತಂತು ಅಂದರೆ ನಾನು ಈ ಥರನೇ ಬುಟ್ಟ ಹಾಕ್ಬಿಟ್ಟು ಲೈನ್ ಇದೆ, ಲೈನ್ ಹಾಕೊಡ್ತೀನಿ ನೋಡಿ. ಫುಲ್ ಬುಟ್ಟ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬುಟ್ಟಗಳು ನೋಡಿ, ಈ ಥರ ಬರುತ್ತೆ. ಇದು ಹೆವಿ ಲುಕ್ ಕೊಡುತ್ತೆ. ಮತ್ತು ನಿಮಗೆ ತುಂಬ ಕೆಲವರು ಈಗೆಲ್ಲ ಹುಡುಗಿರೆಲ್ಲ ಯಾವ ಥರ ಇಷ್ಟಪಡ್ತಿದ್ದಾರೆ ಅಂದರೆ ಅಕ್ಕ ತುಂಬ ಸಣ್ಣ ಬರಲಿ ಅಕ್ಕ, ಚಿಕ್ಕಕ್ಕಿರಲಿ, ಫ್ಲವರ್ ಚಿಕ್ಕಕ್ಕೆ ಬರಲಿ, ಚಿಕ್ಕಕ್ಕಿರಲಿ ಅಂತಂದರೆ. ಕೆಲವೊಂದು ಹೆಂಗೆ ಅಂತಂತಂದರೆ ಡಿಸೈನ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಸಣ್ಣ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಅವ್ರ ಬಾಡಿ ಶೇಪ್ ಮೇಲೂ ಡಿಸೈನ್ಸ್ ಹಾಕಿಸ್ಕೊಳ್ಳೋದ್ರ ಮೇಲೆ ವೇರಿಯೇಷನ್ಸ್ ಆಗುತ್ತೆ. ಯಾಕಂತಂದರೆ ತುಂಬ ಸ್ವಲ್ಪ ಚಬ್ಬಿಯಾಗಿ ದಪ್ಪ ಇದ್ರ ನಂತರ ಅಂತಂತಂದರೆ ಸ್ವಲ್ಪ ಆದಷ್ಟು ಸ್ವಲ್ಪ ದೊಡ್ಡದು ಡಿಸೈನ್ಸೇ ಹಾಕಿಸ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಯಾಕಂತಂದರೆ ಇದು ಶೋಲ್ಡ್ರ್ ಎಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಬ್ರಾಡಾಗಿ ತೆಗೆಸ್ಕೊಂಡು ಮಾಡಿಸ್ಕೊಂಡ್ರಿ ಅಂತಂದರೆ. ತುಂಬ ಸಣ್ಣ ಇದ್ದೀರಾ ಅಂತಂದ್ರೂ ತುಂಬ ಓವರಾಗಿ ಅಗಲಕ್ಕೆಲ್ಲ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಮದುವೆ ಬ್ಲೌಸ್ ಓಕೆ ಗ್ರ್ಯಾಂಡಾಗಿರಬೇಕು ಅಂತ ನಿಮಗೆ ಆಸೆ ಇರುತ್ತೆ, ಮಾಡಿಸ್ಕೊಳ್ಳಿ. ಅದರ್ವೈಸ್ ಬೇರೆ ನಾರ್ಮಲ್ ಡೇಸಲ್ಲಿ ಅಂತಂದರೆ ಒಂದು 2-2 ಇಂಚದು ದಪ್ಪದು ಲೈನ್ ಥರದ್ದೆಲ್ಲ ಹಾಕ್ಸ್ಕೊಬೇಡಿ, ಚೆನ್ನಾಗಿ ಕಾಣಲ್ಲ.
ಕೆಲವೊಂದು ಬೇಸಿಕ್ ನಾಲೆಡ್ಜ್ಗಳು ಇವಾಗ ಮೇಕಪ್ ಕೋರ್ಸಿಗೆ ಹೋಗ್ತಾ ಇರೋದ್ರಿಂದ ಹೊಸದಾಗಿ ಏನೇನೋ ಗೊತ್ತಾಗ್ತಿದೆ, ಅದನ್ನ ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊತೀನಿ ಏನೇನೈತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಇದೊಂದು ಡಿಸೈನ್, ಇದಂತೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕಾಂಬಿನೇಷನ್ ಬಂತು ಅಂದರೆ ಎಷ್ಟು ಸಿಂಪಲ್ ಇರೋ ಡಿಸೈನು ಕೂಡ ಸಖತ್ ಹೈಲೈಟ್ ಆಗುತ್ತೆ. ಈ ಬ್ಲೌಸಿಗೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ಇದು ಡಿಸೈನ್. ಇವಾಗ ನಾನು ಬಸ್ಸಿಗೆ ಹೋಗ್ಬೇಕು, ಅಷ್ಟರಲ್ಲಿ ವಿಡಿಯೋ ಮಾಡಿ ಇಟ್ಬಿಟ್ಟು ಹೊಟ್ಟೋಗೋಣ, ಅಪ್ಲೋಡ್ ಮಾಡಿಬಿಡೋಣ ಹೋಗುವಾಗ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ಜಾಸ್ತಿ ಸಿಗಲ್ಲ ಒಂದು ಸ್ವಲ್ಪ ದಿನ, ಆಮೇಲೆ ನಾರ್ಮಲ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈ ಸೀಸನ್ ಮುಗಿಯೋಷ್ಟರಲ್ಲಿ ಅದನ್ನು ಕಲ್ತ್ಕೊಂಡ್ಬಿಡೋಣ, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನನ್ನು ನೋಡಿ ಇನ್ಸ್ಪೈರ್ ಆಗಬೇಕು ಅಂತ ಅಂದ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಏನಾದರೂ ಅವಕಾಶ ಸಿಕ್ತು ನಿಮಗೆ ಕಲಿಯೋಕ್ಕೆ ಅಂತಂದರೆ ಕಲೀರಿ, ಯಾವುದಾದ್ರೂ ಪರವಾಗಿಲ್ಲ. ನಾನು ಇದನ್ನೇ ಕಲೀರಿ ಅದನ್ನೇ ಕಲೀರಿ ಅಂತ ಹೇಳ್ತಿಲ್ಲ. ನಿಮಗೆ ಸೇಫ್ಟಿ ಇದೆ, ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಅನ್ನೋ ಥರದ ಕೆಲಸ ಯಾವುದೇ ಆದರೂ ಪರವಾಗಿಲ್ಲ, ಕೆಲಸಕ್ಕೆ ಹೋಗಿ ಸೇರ್ಕೊಳ್ಳಿ. ಕಲಿಯೋಂಥದ್ದು ಏನೇ ಅವಕಾಶ ಸಿಕ್ಕಿದ್ರೂ ಕಲೀರಿ. ನೋಡಿ ಈ ಥರ ಡೈಮಂಡ್ ಶೇಪಲ್ಲಿ ಫ್ರಂಟ್ ನೆಕ್ ಬರುತ್ತೆ. ಹೈಲೈಟ್ ಆಫ್ ದಿ ಡಿಸೈನ್ ಇಸ್ದು ಸ್ಲೀವ್, ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು ಈ ಥರ ಬರುತ್ತೆ ಸ್ಲೀವ್. ತುಂಬ ಹೆವಿ ಲುಕ್ ಕೊಡುತ್ತೆ ಇದು ಡಿಸೈನು. ಬ್ಯಾಕ್ ಜಾಸ್ತಿ ನನಗೆ ಏನು ಕಾಣಿಸೋದೇ ಇಲ್ವಲ್ಲ, ಕೂದಲು ಬಿಟ್ಬಿಟ್ರೆ ನಂಗೆ ಬ್ಯಾಕೆ ಕಾಣಿಸಲ್ಲ, ಸಿಂಪಲ್ ಆಗಿರಲಿ ಕಣಪ್ಪ. ಫ್ರಂಟ್ ಮಾತ್ರ ನನಗೆ ಸ್ಲೀವ್ ತುಂಬ ಗ್ರ್ಯಾಂಡಾಗಿ ಬೇಕು ಅಂತಂದರೆ ವಿಲ್ ಗೋ ವಿತ್ ದಿಸ್ ಡಿಸೈನ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇದ್ರದ್ದು ಕಾಸ್ಟ್ ಬಂದು 700 ರೂಪೀಸ್ ಚಾರ್ಜ್ ಮಾಡ್ತೀವಿ. ಕೆಲವೊಂದು ಲುಕ್ಗಳು ನೋಡಿದಾಗ ಇಷ್ಟು ಕಮ್ಮಿ ಹೇಳ್ತಾರಲ್ಲ ಅಂತ ಅನಿಸ್ಬೋದು ನಿಮಗೆ. ಅದು ಟೈಮಿಂಗ್ಸ್ ಏನಿರುತ್ತೆ ಅದ್ರ ಮೇಲೆ ನಾನು ರೇಟ್ ತೊಗೋತೀನಿ, ಅದ್ರ ಮೇಲೆ ನಾನು ಎಕ್ಸ್ಟ್ರಾ ಚಾರ್ಜ್ ಮಾಡೋಕ್ಕೆ ಹೋಗೋದಿಲ್ಲ. ಹಂಗಂತ ನೋಡೋಕ್ಕೆ ಚೆನ್ನಾಗಿದೆ ನಾನು ಜಾಸ್ತಿ ದುಡ್ಡು ತೊಗೋತೀನಿ, ನೋಡೋಕ್ಕೆ ಚೆನ್ನಾಗೇ ಇಲ್ಲ ಆದರೂ ಟೈಮ್ ಇದೆ ಅಂತ ಅಂದ್ಬಿಟ್ಟು ಕಮ್ಮಿ ತೊಗೋತೀನಿ ಅಂತೆಲ್ಲ ಮಾಡಲ್ಲ. ಟೈಮ್ ಏನಿರುತ್ತೆ ಡಿಸೈನ್ದು ಆ ಟೈಮಿಂಗ್ ಮೇಲೆ ಫಿಕ್ಸ್ ಮಾಡ್ತೀನಿ. ಈಗ ಏನಾದರೂ ಕೆಲವರು ಯಾರಾದರೂ ಹೆಂಗೆ ಫಿಕ್ಸ್ ಮಾಡ್ತೀರಾ ರೇಟು ಅಂತಂದರೆ, ನಾವು ಪರ್ 1 ಅವರಿಗೆ 150 to 200 ಈ ರೇಂಜಲ್ಲಿ ನಿಮ್ಮದು ಏರಿಯಾ ಏನೇನಿರುತ್ತೆ ಆ ಏರಿಯಾದ ಮೇಲೆ 100 to 150 ಈ ರೇಂಜಲ್ಲಿ ನೀವು ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಮೈಸೂರು ಬೆಂಗಳೂರು ಈ ಥರ ಇತ್ತು ಅಂದರೆ ಒಂದು 150 ರೂಪೀಸ್ ಚಾರ್ಜ್ ಮಾಡಿ. ಇಲ್ಲ ಸ್ವಲ್ಪ ಹಳ್ಳಿಗಳ ಆ ಥರ ಅಂದರೆ ಪರ್ ಅವರಿಗೆ 100 ರೂಪೀಸ್ ಅಂತೂ ಚಾರ್ಜ್ ಮಾಡಲೇಬೇಕು. ಯಾಕಂತಂದರೆ ಒಂದು ಬ್ಲೌಸ್ ಹೊಲಿಯೋಕ್ಕೆ ನಿಮಗೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಹೆಂಗೆ ತೊಗೋತೀನಿ ಅಂತಂದ್ರೆ 1 ಅವರ್ ಸಾಕು. 1 ಅವರಿಗೆ ಆಲ್ಮೋಸ್ಟ್ ಇವಾಗ ನಾನು ಕಮ್ಮಿ ಒಂದು ಸ್ಟಿಚ್ ಮಾಡ್ತೀನಿ ಬ್ಲೌಸ್ ಅಂತಂದರೆ ಒಂದು 300 ರೂಪೀಸ್ ಅಂತ ಯಾರಾದರೂ ತೊಗೋತೀರಾ. 300 ರೂಪೀಸ್ ತಗೊಳ್ಳೋ ಬ್ಲೌಸು 1 ಅವರಿಗೆ ನೀವು ಒಂದು ಸ್ಟಿಚ್ ಮಾಡೋಕ್ಕೆ 3 ಅವರ್ ತೊಗೋತೀನಿ ಅಂತಂದಮೇಲೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀರ ಈ ಮಷಿನ್ಗಳಿಗೆ. ಆ ಥರದವ್ರು 1 ಅವರಿಗೆ ಇಷ್ಟು ತೊಗೋಬೇಕು ಅಂತ ನೋಡ್ಕೊಳ್ಳಿ. ಹೀಗೆ ಕಸ್ಟಮರ್ ಬಂದರು, ಡಿಸ್ಟ್ರಾಕ್ಟ್ ಆದೆ, ಎಲ್ಲಿ ಹೇಳ್ತಿದೆ ಅಂತ ಮರ್ತೋಯ್ತು. ನೆಕ್ಸ್ಟ್ ಒಂದು ಬ್ಲೌಸ್ ಬಂದು ಇದು ನೋಡಿ, ಕೆಲವೊಂದು ಬ್ಲೌಸಸ್ಗಳು ಹೈಲೈಟ್ ಮಾಡೋಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಥರನೇ ಇರುತ್ತೆ ಬ್ಲೌಸಸ್ಗಳು. ಅದೊಂಥರ ನಮಗೆ ಟಾಸ್ಕೇ ಆಗುತ್ತೆ. ಇವಾಗೆಲ್ಲ ಮದುವೆ ಫಂಕ್ಷನ್ ಸೀರಿಯಸ್ಗಳಿಗೆಲ್ಲ ಟಿಶ್ಯೂ ಸ್ಯಾರಿ ತುಂಬ ಟ್ರೆಂಡ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅದರಲ್ಲಿ ಕಲರ್ ಕಾಂಬಿನೇಷನೇ ಸರಿಯಾಗಿ ಬಂದಿರೋದಿಲ್ಲ, ಆದ್ರೂ ಅದನ್ನು ನಾವು ಹೈಲೈಟ್ ಮಾಡಲೇಬೇಕು. ಹ್ಯಾಂಡ್ ವರ್ಕಲ್ಲಿ ಬೀಟ್ಸ್ ಹಾಕ್ಸೋದ್ರಿಂದ ಸ್ವಲ್ಪ ಹೈಲೈಟ್ ಆಗಿಬಿಡುತ್ತೆ, ಗೊತ್ತಾಗೋದಿಲ್ಲ. ಕೆಲವೊಬ್ಬರು ಹ್ಯಾಂಡ್ ವರ್ಕ್ ಬೇಡ, ಶೇಡ್ ಆಗುತ್ತೆ, ಈ ಥರ ನನಗೆ ಹೆವಿ ಡಿಸೈನ್ದು ರೇಟೆಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತಂತಾರೆ. ಹಾಗಾಗಿ ನೋಡಿ, ಇದು ಡಿಸೈನ್ ಸ್ಯಾರಿ ಕಲರ್ ಬಂದು ಯೆಲ್ಲೋ ಮತ್ತು ಸಿಲ್ವರ್ ಕಾಂಬಿನೇಷನ್ ಇದೆ. ಬಟ್ ಬಾರ್ಡ್ರಲ್ಲಿ ನನಗೆ ಈ ಥರ ನಿಮಿಷ ಹೇಳಿ ತೋರಿಸ್ತೀನಿ. ಬಾರ್ಡ್ರಲ್ಲಿ ಹಿಂಗೆ ಗೋಲ್ಡ್ ಬಂದ್ಬಿಟ್ಟಿದೆ. ಏನು ಮಾಡೋದು, ಗೋಲ್ಡು ಬಂದಿದೆ, ಸಿಲ್ವರು ಬಂದಿದೆ, ಈಗ ಹೆಂಗಪ್ಪ ಮಾಡೋದು ಡಿಸೈನ್ ಅನ್ನೋ ಥರನೇ ಇತ್ತು. ಕೆಲವೊಬ್ರು ಕೇಳ್ತೀರಾ ಕಾಂಬಿನೇಷನ್ ಹೆಂಗೆ ಕೊಡ್ತೀರಾ ಅಕ್ಕ, ಯಾವ ಥರ ಚೆನ್ನಾಗಿ ಕಾಣಿಸೋ ಥರ ಕಾಂಬಿನೇಷನ್ ಕೊಡ್ತೀರಲ್ವ, ಅದು ಹೆಂಗೆ ಕೊಡ್ತೀರಾ ಅಂತಂದ್ಬಿಟ್ಟು ನೋಡಿ. ಅವರು ಟ್ಯಾಸಲ್ಸ್ ಕೂಡ ಕೇಳಿರಲಿಲ್ಲ ಏನು ನನಗೆ ಬೇಕು ಅಂತಂದ್ಬಿಟ್ಟು, ಮದುವೆ ಹುಡುಗಿ ಆಗಿರೋದ್ರಿಂದ ನಾನೇ ಹಾಕಿದ್ದೀನಿ. ಕೆಲವೊಂದೀಗ ಮದುವೆ ಹುಡುಗಿಗೆ ಏನು ಅಷ್ಟು ಗೊತ್ತಿಲ್ಲದಿರೋರು ಇರ್ತಾರೆ, ಗೊತ್ತಾಗಿರೋರು ಇರ್ತಾರೆ, ಬೇಕು ಅನ್ನೋರು ಇರ್ತಾರೆ, ಬೇಡ ಅನ್ನೋರು ಇರ್ತಾರೆ. ಆದಷ್ಟು ನಿಮ್ಮ ಕೈಲಿ ಎಷ್ಟು ಬೆಸ್ಟ್ ಕೆಲಸ ಮಾಡೋಕ್ಕಾಗುತ್ತೆ ಮಾಡಿ. ಟ್ಯಾಸಲ್ಸ್ ಹಾಕ್ಸೋದ್ರಿಂದ ಈಗ 100 ರೂಪೀಸ್ ಎಕ್ಸ್ಟ್ರಾ ಕೊಡಿ, 200 ರೂಪೀಸ್ ಎಕ್ಸ್ಟ್ರಾ ಕೊಡಿ ಅಂತ ಕೆಲವೊಂದು ಕಡೆ ಕೇಳ್ತಾರೆ. ಏನು ಒಂದು 10-15 ನಿಮಿಷ ಜಾಸ್ತಿ ಆಗುತ್ತೆ. ಕೆಲವೊಂದು ಕಡೆ ಥ್ರೆಡ್ ಕಟ್ ಆಗಿ ಅಥವಾ ಥ್ರೆಡ್ ಸಿಗದೇನೆ ಓಡಾಡಿ ತಡ್ಕಾಡಿ ಮಾಡೋ ಟೈಮಿಂಗ್ಸಲ್ಲೇ ಹೊಟ್ಟೋಗ್ಬಿಡುತ್ತೆ. ನೀವು ಕಸ್ಟಮರಿಗೆ ಎಷ್ಟು ಹ್ಯಾಂಡ್ಲಿಂಗ್ ಆಗಿರ್ತೀರ ಅಥವಾ ಫ್ರೆಂಡ್ಲಿ ಆಗಿರ್ತೀರ, ಅಷ್ಟೇ ಜನ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತಾರೆ. ಕೆಲವೊಂದು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೊಡೋದ್ರಿಂದ ನೀವು ಏನು ಕೂಡ ಕಳ್ಕೊಳ್ಳೋದಿಲ್ಲ. ಏನಾದರೂ ಒಂದು ಬ್ಲೌಸ್ ಹೊಲಿಯುವಾಗ ಏನಾದ್ರು ಒಂದು ಚೂರು ಮಿಸ್ಟೇಕ್ ಮಾಡಿದ್ರೆ ಎಷ್ಟು ಬಿಚ್ಕೊಂಡು ಕೂತ್ಕೋತೀವಿ, ನಿಮ್ಗೆ ನೆನಪಿರುತ್ತೆ. ಬಾರ್ಗೇನಿಂಗ್ ಮಾಡೋದ್ರ ಬದಲು ಬಾರ್ಗೇನ್ ಮಾಡಲ್ಲ ಅಂತ ಅನ್ನೋರಿಗೆ ನಿಮ್ಮ ಕೈಲಿ ಆಗೋದ್ಕಿಂತ ಒಂದು ಕೈ ಹೆಚ್ಚೇ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಸ್ಯಾರಿದು ವರ್ಕ್ ಬಂದು ಈ ಥರ ನಾನೇ ಸೆಲೆಕ್ಟ್ ಮಾಡಿದ್ದೆ. ಇವರಿಗೆ ಚೆನ್ನಾಗಿ ಕಾಣಿಸುತ್ತೆ, ಮಾಡಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಇದು ಡಿಸೈನ್ ಅಂತ ಅಂದ್ಬಿಟ್ಟು.
ಅವರು ನೆಕ್ಸ್ಟ್ ಹಾಕೊಳ್ಳೋಕ್ಕೂ ಕೂಡ ನನಗೆ ಸ್ವಲ್ಪ ಕಂಫರ್ಟಬಲ್ ಆಗೇ ಇರಲಿ ಅಕ್ಕ, ಬೋಟ್ ನೆಕ್ಕು ಮತ್ತು ಬ್ಯಾಕು ಕಟ್ಟೋ ಥರ ಇದೆಲ್ಲ ಬೇಡ, ನನಗೆ ಜಾಸ್ತಿ ಓವರ್ ಅನಿಸುತ್ತೆ, ರೌಂಡ್ ನೆಕ್ಕಲ್ಲೇ ಮಾಡಿ ಆದಷ್ಟು ಅಂತ ಅಂದ್ಬಿಟ್ಟು ಕೇಳಿದ್ದು, ಹಾಗಾಗಿ ಮಾಡಿರೋದು. ನೋಡಿ ಇದು ಇಲ್ಲಿ ಸಿಲ್ವರ್ ಜರಿ ಕೊಟ್ಟು ಹೈಲೈಟ್ ಮಾಡೋಣ ಅಂತಂದರೆ ಹೈಲೈಟ್ ಮಾಡೋಕೆ ಆಗ್ತಾ ಇಲ್ಲ, ಏನನ್ನೂ ಮಾಡಿದ್ರು ಅದು ಹೈಲೈಟ್ ಆಗಲ್ಲ. ಯಾಕಂತಂದರೆ ಈ ಪೀಸೇ ಶೈನಿಂಗ್ ಇದೆ, 2 ಕಲರ್ ಶೇಡ್ಸ್ ಬರುತ್ತೆ ನೋಡಿ, ಈ ಥರ ಶೇಡ್ಸ್ ಬರುತ್ತೆ. ಹಿಂಗೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ಜರಿನ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇದು ಬಂದು ಸ್ಯಾರಿ ಕಲರ್ ಇದೆ, ಇದೇನಿದೆ ಇದು ಪಲ್ಲು, ಇದು ಏನಿರುತ್ತೆ ನೋಡಿ ಈ ಎಡ್ಜಲ್ಲಿದೆ ನೋಡಿ, ಈ ಕಲರ್ ಇದೆ. ಅದಕ್ಕಿಂತನೂ ಒಂದು ಶೇಡ್ ಡಾರ್ಕಾಗಿ ತೊಗೊಂಡಿದ್ದೀನಿ, ಯಾಕಂತಂದರೆ ಸುಮ್ಮನೆ ಈ ಡಿಸೈನ್ ಇಷ್ಟೊಂದು ಕಾಸ್ಟ್ ಕೊಟ್ಟು ಮಾಡಿಸ್ಕೊಂಡಿರ್ತಾರೆ. ಇದಕ್ಕೆ ನೋಡಿ ಹಿಂಗೆ ಔಟ್ಲೈನ್ ಹಿಂಗೆ ಹೆಂಗೆ ಬಂದಿದೆ, ಈಗ ಒಂದು ಲೈನ್ ಜರಿ ಬಂದು ಅದ್ರ ಮೇಲ್ಗಡೆ ಕಲರ್ ಕೊಟ್ಟಿದ್ದೀನಿ, ಸ್ಯಾರಿ ಕಲರ್ ಏನಿದೆ ಅದನ್ನು ಇಲ್ಲಿ ಮತ್ತೆ ಸಿಲ್ವರ್ ಕೊಟ್ಟು ಒಳಗಡೆಗೆ ಸ್ಯಾರಿ ಕಲರ್ ಕೊಟ್ಟು ಮತ್ತೆ ಅದನ್ನೇ ಕಲರ್ ಕೊಟ್ಟಿದ್ದೀನಿ. ಇವಾಗ ಸ್ವಲ್ಪ ಹೈಲೈಟ್ ಆಗುತ್ತೆ ಡಿಸೈನು, ಸ್ವಲ್ಪ ನೋಡೋಕ್ಕೆ ಕಣ್ಣಿಗೆ ಕಾಣಿಸುತ್ತೆ ಆ ಥರ ಮಾಡಿ ಡಿಸೈನ್ನ ಯಾರೇ ಆದ್ರೂ. ತುಂಬ ಅಂದರೆ ಇವಾಗ ನೀವು ಅನ್ಬೋದು ಹಿಂಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದಾಗ ಓವರ್ ಆಗಿಬಿಟ್ರೆ ಎಲ್ಲಾದ್ರೂ ಅಂತ. ಕೆಲವೊಂದು ಏನಂತಂದರೆ ಆ ಸ್ಯಾರಿಲಿ ಇರೋದೇ ಇಲ್ಲ ಆ ಕಲರ್ಗಳು, ಅದನ್ನು ಕೊಟ್ಟು ಎನ್ಹಾನ್ಸ್ ಮಾಡೋಕ್ಕೆ ಹೋಗಿ ಓವರಾಗಿ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಸ್ಯಾರಿಲಿ ಏನಾದರೂ ಕಲರ್, ಸ್ಯಾರಿ ಕಲರ್ ಇದೆಯಾ, ಈ ಥರ ಪೀಸ್ ಏನಾದರೂ ಬಂದಿದೆಯಾ, ಅದರಲ್ಲಿ ಒಂದು ಶೇಡ್ ಡಾರ್ಕ್ ಹಾಕಿ ಅಷ್ಟೇ ಸಾಕು. ಇದನ್ನು ಬಿಟ್ಟು ಇಲ್ಲಿ ಗ್ರೀನ್ ಹಾಕ್ತೀನಿ, ಬ್ಲ್ಯಾಕ್ ಹಾಕ್ತೀನಿ, ಬ್ಲೂ ಹಾಕ್ತೀನಿ, ಅದು ಚೆನ್ನಾಗಿ ಕಾಣಿಸುತ್ತಲ್ವ ಅಂತಂತು ಅಂದರೆ ತುಂಬ ಓವರಾಗಿ ಜಾತ್ರೆ ಥರ ಆಗಿಬಿಡುತ್ತೆ, ಬೇಡ. ಇಲ್ಲಿ ಏನಿರುತ್ತೆ ಅದಕ್ಕೆ ಒಂದು ಶೇಡ್ ಡಾರ್ಕ್ ಹಾಕಿ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದು ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು, ಸ್ಟಿಚಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಡಿಸೈನ್ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಡಿಸೈನು ಕೂಡ ಪರ್ಚೇಸ್ ಮಾಡ್ಬೋದು. ನೋಡಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಟು ನೀವು ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ರಿ ಅಂತಂದರೆ ನಾನು ಡಿಸೈನ್ ಸೆಂಡ್ ಮಾಡ್ತೀನಿ. ಡಿಸೈನ್ ನಾವು 100 ರೂಪೀಸಿಗೆ 3 ಡಿಸೈನ್ನ ಸೇಲ್ ಮಾಡ್ತೀವಿ. ಎನಿ ಡೇಸ್ ಯಾವ ದಿನನಾದರೂ ತೊಗೊಳ್ಳಿ ನೀವು, 100 ರೂಪೀಸಿಗೆ 3 ಡಿಸೈನ್ಸ್ ಇರುತ್ತೆ. ನೋಡಿ ಫ್ರಂಟ್ ಬಂದು ಈ ಥರ ರೌಂಡ್ ಶೇಪಲ್ಲಿ ಬಂದು ಫುಲ್ ಫ್ರಂಟಲ್ಲಿ ಕವರ್ ಆಗಿದೆ, ಈ ಬುಟ್ಟಾಸು ಬ್ಯಾಕಲ್ಲೂ ಬುಟ್ಟಾಸ್ ಇತ್ತಲ್ವ, ಈ ಥರ ಫ್ರಂಟಲ್ಲೂ ಕವರ್ ಆಗಿದೆ. ಇದು ಬಂದು ಸ್ಲೀವ್ಸ್ ಹೈಲೈಟ್. ನೋಡಿ ಸ್ಲೀವ್ಸ್ ಹೈಲೈಟ್ ಆಗಿದೆ. ಇಲ್ಲಿ ಕೆಲವೊಂದು ಕಡೆ ಕಾಣಿಸ್ತೇ ಇರ್ಬೋದು ಯೆಲ್ಲೋ ಕಲರು, ತುಂಬ ಯೆಲ್ಲೋನೇ ಕೊಟ್ಟರು ಜಾತ್ರೆ ಥರ ಜಿಗಿ 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 ಏನಂಗೆ ಕಾಣಿಸುತ್ತೆ ಓವರಾಗೆ ಅಂತ ಅಂದ್ಬಿಟ್ಟು ನಾನು ಈ ಥರ ಕೊಟ್ಟಿರೋದು. ಮೇ ಬಿ ಇದು ರಿಸೆಪ್ಷನಿಗೆ ಹಾಕ್ತಾರೆ ಅನ್ಸುತ್ತೆ. ಇವಾಗಂತೂ ರಿಸೆಪ್ಷನ್ ಸ್ಯಾರಿಲಿ ಸಿಲ್ವರ್ ಜ್ಯುವೆಲ್ರಿ ಪಕ್ಕ ಮ್ಯಾಚ್ ಆಗುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಸಿಲ್ವರೇ ಓವರಾಗಿ ಕೊಟ್ಟಿದ್ದೀನಿ. ನೋಡಿ ಈ ಥರ ಲೈನ್ ಬಂದು ಈ ಥರ ಕಂಟಿನ್ಯೂಷನ್ ಬರುತ್ತೆ, ಈ ಥರ ಲೈನ್ ಬರುತ್ತೆ. ಸ್ಲೀವ್ಸು ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಚಿಂಗ್ ಆದಮೇಲಂತೂ ಏನು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಸ್ಲೀವ್ಸು ಈ ಥರ ಬರುತ್ತೆ, ಫುಲ್ ಆಫ್ ವರ್ಕ್ ಬರುತ್ತೆ, ತುಂಬ ಓವರು ಅನ್ಸೋದಿಲ್ಲ. ನೀವು ಬೇರೆ ಫಂಕ್ಷನ್ಸ್ಗಳಿಗೂ ಹಾಕೋಬೋದು. ಯಾಕಂತಂದರೆ ಈಗ ಕೆಲವೊಬ್ಬರು ತುಂಬ ಓವರಾಗಿ ಅವ್ರ ಮದುವೆ ಫಂಕ್ಷನ್ಸಲ್ಲಿ ಡಿಸೈನ್ಸ್ ಮಾಡಿಸ್ಕೊಂಡು ಬಿಡ್ತಾರೆ, ಆಮೇಲೆ ಬೇರೆ ಫಂಕ್ಷನ್ಸ್ಗಳಿಗೆ ಹಾಕೊಳ್ಳುವಾಗ ಅಯ್ಯೋ ಇಷ್ಟೊಂದು ಓವರಾಗಿ ಹಾಕೊಂಡ್ರೆ ನಾನೇ ಮದುವೆ ಹುಡುಗಿ ಅಂತ ಅನ್ಕೋತಾರೇನೋ, ಹಂಗೇನೋ ಹಿಂಗೇನೋ ಅಂತ ಸ್ವಲ್ಪ ಥಿಂಕ್ ಮಾಡ್ತಾರೆ. ಈ ಥರ ಡಿಸೈನ್ಸ್ಗಳು ನೋಡಿ ಇವಾಗ ಚೆನ್ನಾಗೂ ಕಾಣಿಸುತ್ತೆ ಡಿಸೈನ್ಸ್ಗಳು ಹಾಕೊಳ್ಳುವಾಗ. ಅಟ್ ಏನೇನು ಬೇರೆ ಕಡೆ ನೀವು ಹಾಕೊತೀನಿ ಅಂತಂದ್ರೂ ಓವರಾಗಿ ಕಾಣಿಸೋದಿಲ್ಲ ಈ ಥರ ಡಿಸೈನ್ಸ್ಗಳು. ನೆಕ್ಸ್ಟು ಇದು ಒಂದು ಡಿಸೈನು, ಇದು ಲಾಸ್ಟ್ ಟೈಮ್ ತೋರಿಸಿದೆ ಅನಿಸುತ್ತೆ ನಾನು ಡಿಸೈನ್. ಇದನ್ನ ಬೇರೆ ಕಾಂಬಿನೇಷನಲ್ಲಿ ಬಂದಿತ್ತು, ಇದು ಬಂದು ರೆಡ್ಡಿಗೆ ಗ್ರೀನ್ ಕಾಂಬಿನೇಷನ್ ಬಂದಿದೆ, ಕಾಣಿಸ್ತಾ ಇದೆಯಾ? ಇದು ಫುಲ್ಲು ಬುಟ್ಟ ಬಂದಿದೆ ಬ್ಯಾಕಲ್ಲೆಲ್ಲ. ಫಿನಿಶಿಂಗ್ ನೋಡಿ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಕೆಲವೊಬ್ಬರು ಲೂಸ್ ಸ್ಟಿಚ್ ಬರ್ತಾ ಇದೆ ಅಂತೆಲ್ಲ ಕಮೆಂಟ್ ಮಾಡಿದ್ರು. ಬಾಬಿನ್ನ ನೋಡ್ಕೊಳ್ಳಿ ಕ್ಲೀನಾಗಿ, ಏನಾದರೂ ದಾರ ಏನಾದರೂ ಸುತ್ಕೊಂಡಿದೆಯಾ ಅಥವಾ ಏನಾದರೂ ಧೂಳು ಏನಾದ್ರು ಇದೆಯಾ ಅಂತ ಅಂದ್ಬಿಟ್ಟು, ಇಲ್ಲ ಚೇಂಜ್ ಮಾಡಿ ಬಾಬಿನ್ನ. ನೋಡಿ ಇದು ಬಂದು ಫ್ರಂಟು, ಇದು ಹುಡುಗಿ ಹಾಕೊಂಡು ಅವರು ಸ್ವಲ್ಪ ಗ್ರ್ಯಾಂಡಾಗಿ ಕೇಳಿದ್ರು. ನೋಡಿ ಈ ಥರ ಸ್ಲೀವ್ಸು ಸ್ವಲ್ಪ ಲೈನಲ್ಲಿ ಬಂದು ಚಿಕ್ಕ 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 ಬುಟ್ಟ ಬಂದಿದೆ. ಕಾಂಬಿನೇಷನ್ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸ್ಗಳು. ಇದು ಒಂದು ಡಿಸೈನು, ಇದ್ರದ್ದು ಟ್ಯಾಸಲ್ಸ್ ಹಾಕಿಲ್ಲ, ಹಾಕೋಕೆ ಕೊಡಬೇಕು. ಇಲ್ಲ ಅಂತಂದರೆ ತುಂಬ ಹೆವಿ ವರ್ಕ್ ಇತ್ತು ಅಂತಂದರೆ ಅವ್ರು ಕೇಳದೇ ಇದ್ರೂ ಪರವಾಗಿಲ್ಲ, ನಾನೇ ಹಾಕ್ಬಿಡ್ತೀನಿ, ಟ್ಯಾಸಲ್ಸು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒಂದು ಬಂದು ಇದು ಸ್ಯಾರಿ ತುಂಬ ಇಷ್ಟ ಆಯಿತು ನನಗೆ. ನೋಡಿ ಈ ಥರ ಬಂದಿದೆ ಪಾಟ್ ನೆಕ್ಕು, ಹೊಸ ಡಿಸೈನ್. ಇದೂ ಫ್ರಂಟ್ ಬಂದು ರೌಂಡ್ ಶೇಪ್ ಬರುತ್ತೆ, ಈ ಥರ ಬರುತ್ತೆ.
ಸ್ಲೀವ್ಸ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ಇದು ಸ್ಲೀವ್ಸು. ಇವಾಗೆಲ್ಲ ಡಬಲ್ ಬಾರ್ಡ್ರ್ ಬರ್ತಾ ಇರೋದ್ರಿಂದ ಮಧ್ಯದಲ್ಲಿ ಖಾಲಿ ಉಳ್ಕೊಳ್ಳುತ್ತೆ. ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡಿ, ಡಬಲ್ ಬಾರ್ಡ್ರ್ ಇದ್ದಾಗ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸ್ಗಳು. ಇವಾಗ ಯಾರಾದರೂ ವರ್ಕ್ ಮಾಡಿಸ್ಕೊಳ್ಳೋರು ಕೂಡ ಇರ್ಬೋದು, ಅಥವಾ ವರ್ಕ್ನ ನೀವು ತೊಗೊಂಡು ಇದು ಡಿಸೈನ್ಗೆ ಹಾಕಬೇಕು ಅಂತ ಅನ್ನೋರು ಇರ್ಬೋದು. ಈ ಥರ ಡಿಸೈನ್ಸ್ನ ನೀವು ಯಾರಿಗೆ ಹಾಕ್ಕೊಡ್ತಿರ್ತೀರ ವರ್ಕ್ನ ಅವರಿಗೆ ನೀವು ಸಜೆಸ್ಟ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಬಾರ್ಡ್ರ್ ಇರೋವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇನ್ನು ಕೆಳಗಡೆ ಕಟ್ ವರ್ಕ್ ಬಂದು ಈ ಮಧ್ಯದಲ್ಲಿ ಏನು ಡಬಲ್ ಬಾರ್ಡ್ರ್ ಇದೆ, ಇಲ್ಲಿ ತೋಳು ಬಂದಿ ಥರ ಬಂದಿದೆ ಇದು ಡಿಸೈನು. ಇದು ಅದ್ರದ್ದೇ ಡಿಸೈನು. ಈ ಥರ ಚಿಕ್ಕ ಬುಟ್ಟ ಬರುತ್ತೆ. ಇದೆಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ತುಂಬ ಶ್ರಿಂಕ್ ಆಗುತ್ತೆ, ಮೈಸೂರು ಸಿಲ್ಕ್ ಥರ ಇದ್ರೆ, ಕ್ರೇಪ್ ಸಿಲ್ಕ್ ಥರ ಇದ್ರೆ ಅಂತೆಲ್ಲ ಹೇಳ್ತಾರೆ. ಏನಾಗಿಲ್ಲ ನೋಡಿ. ತುಂಬ ಹೊಸಬ್ರಾಗಿದ್ದರೆ ಹಾಕಕ್ಕೆ ಬರಲ್ಲ ಅಂತಂದರೆ ಡಬಲ್ ಕ್ಯಾನ್ವಾಸ್ ಯೂಸ್ ಮಾಡಿ, ಏನಿಲ್ಲ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಟೈಟಾಗೂ ಹಾಕಬೇಡಿ, ತುಂಬ ಲೂಸಾಗೂ ಹಾಕಬೇಡಿ. ಲೂಸಾಗಿ ಹಾಕಿದ್ರೆ ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಟೈಟಾಗಿ ಹಾಕಿದ್ರೆ ಆಮೇಲೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಆದಷ್ಟು ಮೀಡಿಯಮ್ ಇದರಲ್ಲಿ ಹಾಕಿ ಡಿಸೈನ್ ಬಟ್ಟೆಗಳನ್ನ. ನೆಕ್ಸ್ಟ್ ವೀಡಿಯೋನ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನಾಗಿ ನೀವೊಂದು ಮಾರ್ಕ್ ಹಾಕೋತವಿಂದ ಹಿಡಿದು ಫ್ರೇಮಿಗೆ ಹಾಕೋವರೆಗೂ, ಲಾಸ್ಟ್ ಡಿಸೈನ್ ಫೈನಲ್ ಆಗೋವರೆಗೂ ಏನೇನು ಪ್ರೊಸೆಸ್ ಇರುತ್ತೆ ಮಷಿನ್ ವರ್ಕಲ್ಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವೀಡಿಯೋ ಬೇಕು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮತ್ತು ನೆಕ್ಸ್ಟ್ ಒಂದು ಡಿಸೈನ್ ಬಂದು ಇದು ಇಲ್ಲೇ ಓವರಾಗಿ ಡಿಸೈನ್ ಜಾಸ್ತಿ ಇದೆ ಇದು ಪೀಸಲ್ಲಿ. ಆದರೂ ಇದರಲ್ಲಿ ಏನು ಹೈಲೈಟ್ ಮಾಡ್ಬೋದು ಅದನ್ನು ಹೈಲೈಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಬಂದು ಸ್ಯಾರಿ ಕಲರು ಈ ಥರ ಇದೆ. ಇದು ಏನು ಕಲರ್ ಅಂತಲೂ ಗೊತ್ತಾಗ್ತಾ ಇಲ್ಲ, ಆ ಥರ ಇದೆ ಕಲರು. ಇದು ಸ್ಯಾರಿಲಿ ಸಿಲ್ವರ್ ಜರಿ ಇದೆ. ಸಿಲ್ವರು ಇಲ್ಲಿ ಜಾಸ್ತಿ ಎನ್ಹ್ಯಾನ್ಸ್ ಮಾಡೋಕ್ಕೆ ಹೋದರೆ ಇದು ಕೂಡ ಸಿಲ್ವರ್ ಇರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಬ್ಲೂ ಇತ್ತು ಇದು ಸ್ಯಾರಿ ಪಲ್ಲು ಡಿಸೈನ್ ಇದರಲ್ಲಿ ಬ್ಲೂ ಇದೆ. ಅದನ್ನು ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ. ಈ ಥರ ಬಂದಿದೆ. ಇದಕ್ಕೆ ಆ್ಯಸ್ ಇಟ್ ಇಸ್ ಟ್ಯಾಸಲ್ಸ್ ಕೊಟ್ಟಿದ್ದೀವಿ ಈ ಥರ. ಕೆಲವೊಬ್ಬರು ತುಂಬ ಓವರಾಗಿ ಜರಿನೇ ಕೊಡಿ ಅಂತ ಹೇಳ್ತಾರೆ, ಕೆಲವೊಬ್ಬರು ಜರಿ ಬೇಡ ಅಂತ ಅನ್ನೋ ಥರ ಕೇಳ್ತಾರೆ. ಜರಿನ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಿದ್ರೆ ಆ ವರ್ಕ್ಗೊಂದು ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದರಿಂದ. ಇದೇ ಡಿಸೈನ ನಾನು ಬೇರೆ ಯಾವುದಾದ್ರೂ ಒಂದು ಪ್ಲೇನ್ ಪೀಸ್ ಮೇಲೆ ಹಾಕಿದ್ರೆ ಇನ್ನೂ ಸೂಪರಾಗಿ ಕಾಣ್ತಿತ್ತು ಡಿಸೈನು. ಇದನ್ನು ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ಟ್ರೈ ಮಾಡಿದ್ದೀನಿ ಇದು ಪೀಸಿಗೆ. ಇದು ಬಂದು ದಾರೆಗೆ ಹಾಕೊಳ್ಳೋ ಸೀರೆ ಅಂತಂತೆ ಅವರು, ಸೊ ಹೈಲೈಟ್ ಮಾಡಿದ್ದೀನಿ. ಕೆಲವೊಬ್ಬರು ಸೀರೆ ತೊಗೊಬಿಡ್ತಾರೆ, ಸೀರೆ ತುಂಬ ಇಷ್ಟ ಆಗಿಬಿಡುತ್ತೆ ತೊಗೊಬಿಡ್ತಾರೆ. ಅಲ್ಲಿ ಬ್ಲೌಸ್ ಏನಿದೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ನೋಡೋಕೆ ಹೋಗೋದಿಲ್ಲ. ಆದಷ್ಟು ಯಾರಾದರೂ ಇನ್ನೂ ಮದುವೆ ಆಗದರೆ ಹುಡುಗಿರು ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಹೇಳಿ, ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನ ಅಂತಂತ ಅಂದ್ಬಿಟ್ಟು. ಅವ್ರಿಗೆ ಒಂದು ಹೊಸ ಮೆಸೇಜ್ ಏನಂತಂದರೆ, ಆದಷ್ಟು ನಿಮ್ಮ ಸ್ಕಿನ್ ಟೋನನ್ನ ನೋಡಿಕೊಂಡು ಬ್ಲೌಸ್ನ ಸೀರೆನ ಸೆಲೆಕ್ಟ್ ಮಾಡಿ. ಯಾಕಂತಂದರೆ ನಿಮ್ಮ ಲಾಸ್ಟ್ ಒಂದು ಫಸ್ಟ್ ಡೇ ಅಥವಾ ಒಂದು ಫಂಕ್ಷನ್ ಅಂತಂದಾಗ ನೀವೇ ಚೆನ್ನಾಗಿ ಕಾಣಬೇಕು, ನೀವೇ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ ನಿಮಗೆ. ನೋಡಿಬಿಟ್ಟು ಕ್ಲೀನಾಗಿ ಸೆಲೆಕ್ಟ್ ಮಾಡಿ ತಗೊಳ್ಳಿ ಆಯಿತಾ. ನಾನು ಹಿಂಗೆ ಮಾತಾಡ್ತಾ ಇದ್ರೆ ಗಂಟೆ ಮಾತಾಡ್ತೀನಿ, ವಿಡಿಯೋ ಫುಲ್ ಉದ್ದ ಆಗೋಗ್ಬಿಡುತ್ತೆ. ನೋಡಿ ಸ್ಲೀವ್ಸು ಇವಾಗ ಈ ಕಲರ್ ಹಾಕಿ ಅಂತವ್ರೇನು ಹೇಳಿರಲಿಲ್ಲ ನನಗೆ, ನೀವು ಹೆಂಗಾದರೂ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹೇಳಿದರು. ಬಟ್ ಅದು ಇದೇ ಕಲರ್ ಹಾಕಿದ್ರೆ ಇದು ಶೇಡು ನೋಡಿ, ಈ ಶೇಡು ಕಾಣಿಸುತ್ತೆ, ಇಲ್ಲೇನಿದೆ ಈ ಶೇಡು ಕಾಣಿಸುತ್ತೆ. ಹಾಗಾಗಿ ಸೀರೆಗಿಂತನೂ ಒಂದು ಶೇಡ್ ಡಾರ್ಕ್ ತೊಗೊಂಡಿದ್ದೀನಿ, ಮತ್ತು ಪಲ್ಲುಲಿ ಏನು ಪರ್ಪಲ್ ಕಲರ್ ಇತ್ತು ಅದಕ್ಕಿಂತನೂ ಒಂದು ಶೇಡ್ ಡಾರ್ಕ್ ತೊಗೊಂಡಿದ್ದೀನಿ. ಅಟ್ಲೀಸ್ಟ್ ಡಿಸೈನ್ ಕಾಣಿಸುತ್ತೆ ಕ್ಲೀನಾಗಿ ಚೆನ್ನಾಗಿ ಅಂತ ಅಂದ್ಬಿಟ್ಟು. ಫುಲ್ ಗ್ರ್ಯಾಂಡ್ ಬರುತ್ತೆ ಇದು. ಇದ್ರದ್ದು ಕಾಸ್ಟ್ ಹೇಳಿಲ್ಲ ಅನ್ಕೋತೀನಿ, 1500 ರುಪೀಸ್ ಇದ್ರದ್ದು ಡಿಸೈನು. ಇನ್ನು ಕೆಲವೊಂದು ಸ್ಟಿಚಿಂಗ್ ಆಗಿರೋ ಡಿಸೈನ್ಸ್ಗಳಿದೆ, ತೋರಿಸ್ತೀನಿ. ತುಂಬ ಇದೇ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ, ಜಾಸ್ತಿ ತೋರ್ಸೋಕ್ಕಾಗಲ್ಲ. ಇನ್ನೊಂದು ಸೆಕ್ಷನ್ ಮಾಡಬೇಕು ಹುಡುಗಿಯವ್ರದ್ದೇ, ಇನ್ನೊಂದು ಸ್ವಲ್ಪ ಬ್ಲೌಸ್ಗಳಿದೆ ನೋಡಿ. ಇದೊಂದು ನಾರ್ಮಲ್ ಡಿಸೈನು, ಹೌದು ಈ ಥರ ಬರುತ್ತೆ. ಇದು 400 ರುಪೀಸ್ ಡಿಸೈನ್ಸು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತೇಳಿ. ಸ್ವಲ್ಪ ಸ್ಯಾರಿ ಕ್ವಾಲಿಟಿ ಕಮ್ಮಿ ಇದ್ರೂ ಕೂಡ ಡಬಲ್ ಕ್ಯಾನ್ವಾಸ್ ಯೂಸ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸ್ಲೀವ್ ಬಂದು ಈ ಥರ ಬುಟ್ಟ. ಇದಂತೂ ಆಲ್ ಟೈಮ್ ಫೇವ್ರೆಟ್ ಡಿಸೈನು. ಎಲ್ಲರೂ ಹೇಳ್ತಾರೆ, ಒಂದು ಸಿಂಗಲ್ ಇದ್ದೇ ಇರುತ್ತೆ, ಒಂದು ಡೇಲಿ 1 ಅಥವಾ 2 ಈ ಡಿಸೈನ್ ಇದ್ದೇ ಇರುತ್ತೆ ನೋಡಿ. ಈ ಥರ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರಂಟು, ಇದು ಬಂದು ಸ್ಲೀವ್.
ಇದು ಇದ್ರದೇ ಬುಟ್ಟ, ಇದೇನು ಡಿಸೈನ್ ಇದೆ ಇದು ಇದ್ರದೇ ಬುಟ್ಟ. ಇದು ಎಕ್ಸಸ್ ನಾವು ಹಾಕಿರೋದು. ಇದು ಇದ್ರ ಬುಟ್ಟ ಈ ಥರ ಎಲ್ಲ ಬರೀ ರೌಂಡ್ ಥರ ಟೈಪ್ ಏನೋ ಡಿಸೈನ್ ಇದೆ. ಇದನ್ನು ನಾನು ಫ್ಲವರ್ ಬುಟ್ಟ ಹಾಕಿದ್ದೀನಿ ಅಷ್ಟೇ. ಈ ಥರ ಡಿಸೈನ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಥವಾ ನೀವು ಕೂಡ ಮಾಡಿಸ್ಕೋಬೇಕು ಅಂತಂತು ಅಂದರೆ ಏನಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ ನೋಡಿ. ನಿಮ್ಗೆ ಏನೇ ಅನಿಸಿದ್ರು ಪರವಾಗಿಲ್ಲ, ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಹೊಸ ಐಡಿಯಾಗಳು ಕೊಡಿ, ನನಗೂ ವಿಡಿಯೋ ಮಾಡ್ತೀನಿ. ಫ್ರೀ ಇಲ್ಲದೇ ಇದ್ದಿದ್ದ ಕಾರಣ ಮಾಡೋಕ್ಕಾಗ್ತಿರ್ಲಿಲ್ಲ. ನೋಡಿ, ನಿಮ್ಮ ಮೇಲೆ ಕಂಟಿನ್ಯೂಷನ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.